100 ಕ್ರಾಸ್ ಆಯ್ತು ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್. 100 3 ಏರಿಸಿಬಿಟ್ರು. 98 99 ಇದ್ದು ಈ 3 ಏರಿಸಿಕೊಳ್ಳ ದೊಡ್ಡ ಪಟ್ಟಣಗಳಲ್ಲಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ 106 108 ಆಗ್ಯದ. ಸಣ್ಣ ಇದರಲ್ಲಿ ಸಹಿತ 100 ಕ್ರಾಸ್ ಆಗ್ಯದ. ಮತ್ತು ಇದಕ್ಕೇನು ಅನ್ನೋದು ಅದಕ್ಕೆ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮೌಲ್ಯ ಅವರು. ಜನಸಾಮಾನ್ಯರ ಅಭಿಪ್ರಾಯ ಇದು ನಿಮ್ಮೊಂದಿಗೆ ಮಾತಾಡ್ತಾ ಇರೋದು. ಒಬ್ಬ ಲೇಖಕರು ಹೌದು. ಒಬ್ಬ ಲೇಖಕ ಸುತ್ತಮುತ್ತ ನಡೀತಿರೋದು ಘಟನೆಗಳನ್ನ ಅಭ್ಯಾಸ ಮಾಡ್ತಿರ್ತಾರೆ, ನೋಡ್ತಾ ಇರ್ತಾರೆ, ತಾವು ಅನುಭವಿಸ್ತಾ ಇರ್ತಾರೆ. ಒಬ್ಬ ಬಡ ಲೇಖಕ ಇರೋದ್ರಿಂದ ಈ ದೇಶದಲ್ಲಿ ಬಡದ ಬದುಕುವುದು ಎಷ್ಟು ಕಷ್ಟ ಜನ ಲೇಖಕರಿಗೆ ಗೊತ್ತವು. ಹೊರಗಿನವ್ರಿಗೆ ಗೊತ್ತಾಗೋದಿಲ್ಲ. ಬರಿತಾರೆ ಬಿಡಿ ಆರಾಮ ಬೆಸ್ಟ್ ಅಂತ ಅನ್ನಿಸ್ತದೆ. ಏನು ಲಾಭ ಇಲ್ಲ. ಈವನ್ ಪತ್ರಿಕಾ ರಂಗದಲ್ಲಿ ಸಹಿತ ಏನು ಲಾಭ ಇಲ್ಲ. ಸುಮ್ಮನೆ ಸಂಕಟಕ್ಕಾಗಿ ಮಾತಾಡಿದಂಗೆ. ಹಂಗೆ ಒಬ್ಬ ಬರದ ಬದುಕುತ್ತಿರುವಂಥ ಲೇಖಕ ಫೇಸ್ಬುಕ್ನಲ್ಲಿ ವಿಕಾಸ್ ಆರ್ಮಿ ಅವ್ರು ಹೇಳ್ತಾ ಇದ್ದಾರೆ, ಈಗ ಯುದ್ಧದಿಂದಾಗಿ ಕೇವಲ 3 ತಿಂಗಳಿಂದ ಕಚ್ಚಾ ಇಂಧನದ ಬೆಲೆ ಹೆಚ್ಚಾಗಿದ್ದಕ್ಕೆ ನಷ್ಟವಾಗಿದೆ ಎಂದು ಬಾಯಿ ಬಡಿದುಕೊಳ್ಳುತ್ತಿರುವ ತೈಲ ಕಂಪ್ನಿಗಳು ನೋಡಿ ಬಾಯಿ ಬಡ್ಕೊಳುತ್ತೆ. ಕನ್ನಡ ರೀ ಏನು ಲಾಸ್ ಆಯ್ತು ರೀ. ಮತ್ತು ಇಲ್ಲಿವ್ರು ತಿಂದಿದ್ದು ಎಲ್ಲಿರ್ತದ್ದು, ಎಲ್ಲಿ ಕಳಿಸಿರಿ, ಗೌರ್ಮೆಂಟ್ ಕೊಟ್ಟರು ಅಥವಾ ಗೌರ್ಮೆಂಟ್ ನಿಮಗೆ ಕೊಟ್ಟಿದ್ದು ಹೇಳಬೇಕಲ್ಲ, ಅದನ್ನು ಓಪನ್ ಮಾಡಬೇಕಲ್ಲ. ಇವತ್ತು ನಿಮಗೆ ಗೌರ್ಮೆಂಟ್ ಬೇಕಾದಾಗ ಏನೋ ಮೊದಲು ಮುಖ್ಯವಾಗಿ ಹೇಳೋದಪ್ಪ ಅಂದ್ರೆ ಪಾರ್ಟಿ ಫಂಡ್ ಸಾಕಷ್ಟು ಕೊಟ್ಟಿದ್ದೀರಿ. ಅವ್ರು ಇಸ್ಕೊಂಡ್ರು ನೀವು ಕೊಟ್ಟರು ಅಥವಾ ನೀವು ಕೊಟ್ಟರು ಅವ್ರು ತೊಗೊಂಡ್ರು ಗೊತ್ತಿಲ್ಲ. ಆದರೆ ಇಲ್ಲಿ ಏನು ಬೇಕಾಗಿದ್ದಪ್ಪ ಅಂದ್ರೆ ಈಗ ಒಂದು 2-3 ತಿಂಗಳು ಹೆಚ್ಚಾಗಿದ್ದಾಗ ಬಾಯಿ ಪಡ್ಕೊಳ್ತಾ ಇದ್ದೀರಿ. ಕಳೆದ 10 ವರ್ಷಗಳಿಂದ ಗ್ರಾಹಕರ ಜೇಬಿನಿಂದ ಎಗರಿಸಿದ ಲಾಭದ ಬಗ್ಗೆ ಏಕೆ ಬಾಯಿ ಬಿಡುತ್ತಿಲ್ಲ? ಯಾವ ರೀತಿ ಪಡ್ಕೊಂಡಿರಪ್ಪ ಇದೆಲ್ಲ? ಕೇವಲ $50-60 ಒಂದು ಕಚ್ಚಾ ತೈಲ ಬ್ಯಾರಲ್ ಇದ್ದಾಗ ಸಹಿತ ನಮ್ಮದು 100 ಸಮೀಪದಲ್ಲೇ ಇದ್ದಿದ್ದು. $90-95 ಪರ್ ಲೀಟ್ರ್ ಇತ್ತು. ಮತ್ತು ಈಗ ಏನಾಗ್ಯದಪ್ಪ ಇದು? ಎಷ್ಟು ಲಾಭ ಮಾಡ್ಕೊಂಡ್ರಿ? ನಮ್ಮ ಜನಕ್ಕೂ ಅನ್ಸಲಿಲ್ಲ ದುಡ್ಡಿನ. ಮತ್ತು ನೀವು ಲಾಭ ಮಾಡ್ಕೊಂಡ್ರಿ. ಈಗ ಒಂದು 2-3 ತಿಂಗಳು ಹೆಚ್ಚಾದ ತಕ್ಷಣ ನಾವು ಲಾಸ್ ಐತಿ, ದಿನಕ್ಕೆ 1,000 ಕೋಟಿ ಏನು ಬಾಯಿ ಬಂದಿದ್ದು ಮಾತಾಡ್ತಾ ಇದ್ದೀರಿ. ಮತ್ತು ಜನರಿಂದ ಎಷ್ಟು ಉಳ್ತೀರಪ್ಪ ನೀವು? ಎಷ್ಟು ಲಾಭ ಮಾಡ್ಕೊಳ್ತೀರಿ? ವರ್ಷಕ್ಕೆ ನಮ್ಮ ಬಜೆಟ್ದಲ್ಲೇ 50 ಲಕ್ಷ ಕೋಟಿ ರೂಪಾಯಿ ಹೆಚ್ಚು ಬಂದಿರ್ತದೆ. ಅದ್ರಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಹೋಗಿಬಿಡ್ತದೆ 40% ಮೇಲ್ಪಟ್ಟು. ಯಾವ ಟ್ಯಾಕ್ಸ್ ಹಾಕ್ತೀರಿ, ಏನೇನು ಹಾಕ್ತೀರಿ, ಎತ್ತೀರಿ, ಮಾಡ್ತೀರಿ. ಇವತ್ತು ಗಾಡಿ ಮನೆಯಾಗ ಇಟ್ಕೊಂಡು ಹುಚ್ಚಾಗುವಂಥ ಪ್ರಸಂಗ ಹೋಗಿಬಿಡೋದು. ಈಗ ಮತ್ತು 103 ದಾಟಿದ್ವಿ. ಇದು ನಿಲ್ಲೋ ಲೆಕ್ಕದಲ್ಲಿಲ್ಲ. ಈಗೇನೋ ₹3